ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥ ಮತ್ತು ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ನೆರವೇರುತ್ತಿರುವಂತಹ ನವದುರ್ಗ ಲೇಖನ ಯಜ್ಞವನ್ನ ಕ್ರಾಂತಿ ವಿದ್ಯಾನಂದ ನಾಯಕ್ ಅವರು ಬರೆದಿದ್ದು ಈ ಅಕ್ಷರಗಳನ್ನು ನೇರವಾಗಿ ಓದಲು ಸಾಧ್ಯವಿಲ್ಲ, ಬದಲಾಗಿ ಕನ್ನಡಿಯನ್ನ ಬಳಸಿಕೊಂಡು ಅದರ ಸಹಾಯದಿಂದ ಓದಬಹುದಾಗಿದೆ. ನವದುರ್ಗ ಲೇಖನವನ್ನ ಕನ್ನಡ, ತುಳು, ಇಂಗ್ಲಿಷ್, ಹಿಂದಿ ಹೀಗೆ 4 ಭಾಷೆಗಳಲ್ಲಿ ಬರೆಯಲು ಅವಕಾಶವಿದ್ದು 4 ಭಾಷೆಯಲ್ಲೂ ಇವರು ಬರೆದಿರುವ ಅಕ್ಷರಗಳನ್ನು ಕನ್ನಡಿಯ ಸಹಾಯದಿಂದಷ್ಟೇ ಓದಬಹುದಾಗಿದೆ. ಈ ಹಿಂದೆ ಕೋಟಿಗೀತ ಲೇಖನ ಯಜ್ಞವನ್ನ ಇದೇ ರೀತಿಯಾಗಿ ಬರೆದಿದ್ರು ಮತ್ತು ಜೀನಿಯಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲೂ ಇವರ ಹೆಸರು ಸೇರ್ಪಡೆಯಾಗಿತ್ತು. ಭಕ್ತಿ ಮತ್ತು ಮನಸ್ಸಿದ್ದರೆ ಏನನ್ನು ಕೂಡ ಸಾಧಿಸಬಹುದು, ಅದಕ್ಕೆ ಕ್ರಾಂತಿ ವಿದ್ಯಾನಂದ ನಾಯಕ್ ಅವರೇ ಸಾಕ್ಷಿ ಎಂದು ದೇವಳದ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಮತ್ತು ಗಂಟನಾದ ಸೇವಾ ಸಮಿತಿಯ ಅಧ್ಯಕ್ಷ ಯೋಗೀಶ್ ವಿ ಶೆಟ್ಟಿ ಹೇಳಿದರು. ನವದುರ್ಗ ಲೇಖನವನ್ನ ಬರೆದು ಕಾಪುವಿನ ಅಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಯಾದ ಇವರಿಗೆ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿಕಲ್ಯ ಅಮ್ಮನ ಅನುಗ್ರಹ ಪ್ರಸಾದವನ್ನ ನೀಡಿದ್ರು. ದೇವಳದ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ದೇವಳದ ಅಭಿವೃದ್ಧಿ ಸಮಿತಿಯ ಪ್ರಚಾರ ಸಮಿತಿಯ ಸಂಚಾಲಕ ರಘುರಾಮ್ ಶೆಟ್ಟಿ ಕೊಪ್ಪಲಂಗಡಿ ಉಪಸ್ಥಿತರಿದ್ದರು. ಮಹಾರಾಷ್ಟ್ರ ಅಂದರೆ ಅಹಿಲ್ಯನಗರದಿಂದ ನಾವು ಬಂದದ್ದು. ನಮ್ಮ ಪರಿಚಯದವರು ರಘುರಾಮ ಸ್ವಾಮಿ ಅವರಿಂದ ಈ ದೇವಸ್ಥಾನದ ನಮ್ಮೊಂದು ಒಳ್ಳೆಯ ಒಂದು ಪರಿಚಯ ಆಯಿತು. ಗುತ್ತಿಗೆ ಸ್ವಾಮಿ ಮಠಕ್ಕೆ ನಾವು ಬಂದು ಭಗವದ್ಗೀತೆ ಕೋಟಿಗೀತೆ ಯಜ್ಞದ ಲೇಖನವನ್ನು ಸಮರ್ಪಣೆ ಮಾಡುವಾಗ ನಾವು ಸಂತೋಷ್ ಶೆಟ್ಟಿ ಮತ್ತು ರಘುರಾಮ ಶೆಟ್ಟಿ ಅವರಿಂದ ದೇವಸ್ಥಾನದ ಬಗ್ಗೆ ಪರಿಚಯ ಆದ ನಂತರ ನಾವಿಲ್ಲಿ ಬಂದು ಅಕ್ಟೋಬರ್ನಲ್ಲಿ ಬಂದು ನಾವು ಮಾರಿಯಮ್ಮ ನವದುರ್ಗ ಲೇಖನ ಯಜ್ಞದ ಒಂದು ಪುಸ್ತಕವನ್ನು ತಗೊಂಡು ಹೋದ್ವಿ. ಇವತ್ತು ಸಮರ್ಪಣೆ ಮಾಡಲಿಕ್ಕೆ ನನ್ನ ಜೊತೆ ನನ್ನ ಇಬ್ಬರ ಗೆಳೆಯರು ಕೂಡ ಅವರು ಕೂಡ ತುಂಬ ಖುಷಿಯಿಂದ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇದು ಬಂದು ಇವತ್ತು ಸಮರ್ಪಣೆ ಮಾಡುವಾಗ ಇದರಲ್ಲಿ ಒಂದು ಸರ್ ಹೇಳಿದಾಗೆ ಒಂದು ವಿಶೇಷ ಸಂಗತಿ ಅಂದರೆ ಇದು ಎಲ್ಲ ಭಾಷೆಯಲ್ಲಿ ಬರೆದಾಗಿದೆ. ಇದರಲ್ಲಿ ಎಷ್ಟು ಭಾಷೆ ಉಂಟೋ ಆ ಭಾಷೆಯಲ್ಲಿ ಎಲ್ಲ ಬರೆದಾಗಿದೆ. ಅದರಲ್ಲಿ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಮತ್ತು ನಮ್ಮ ತುಳುವಲ್ಲಿ ಇದೆಲ್ಲ ಬರೆದು ಮತ್ತು ಮಿಕ್ಕಿದೆಲ್ಲ ಪುಟ ಉಂಟು ಅದೆಲ್ಲ ಪುಟವನ್ನು ನಾವು ಸಂಸ್ಕೃತ ಲಿಯೋಗ್ರಫಿಯಲ್ಲಿ ಅಂದರೆ ಮಿರರ್ ಇಮೇಜ್ನಲ್ಲಿ ಬರೆದಿದ್ದು. ಅದು ಕನ್ನಡಿಯಲ್ಲಿ ನೋಡಿದಾಗ ಮಾತ್ರ ಇದು ಸರಿಯಾಗಿ ಕಾಣುವುದು. ಇದನ್ನು ಬರೆದು ನಾವು ಇವತ್ತು ದೇವಿಗೆ ಸಮರ್ಪಣೆ ಮಾಡಿ ನಾವು ದೇವಿಯ ಒಂದು ಅನುಗ್ರಹ ಮತ್ತು ಆ ತಂಡಕ್ಕೆ ನಾವು ಸೇರಿಕೊಂಡಿದ್ದೇವೆ. ನಮಗೆ ತುಂಬ ಖುಷಿ ಆಯಿತು. ನಾನು ಈ ಸಮಿತಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಪೂರ್ತಿ ನಮ್ಮ ಕುಟುಂಬ ಎಲ್ಲರೂ ಇವರಿಗೆ ಚಿರುಣಿ, ದೇವರ ಆಶೀರ್ವಾದ ನಮಗೆ ಯಾವಾಗಲೂ ಸಿಗಲಿ ಅಂತೇಳಿ ನಾನು ಬೇಡ್ಕೊಳ್ತೇನೆ. ಧನ್ಯವಾದ. ಶ್ರೀಮತಿ ಕ್ರಾಂತಿ ನಿತ್ಯಾನಂದ ನಾಯಕರವರು ಇದಕ್ಕಿಂತ ಮೊದಲು ಕೂಡ ಕಾಪು ಹೊಸಮಾರಿ ಅಮ್ಮನ ಸನ್ನಿಧಿಗೆ ಬಂದು ನವದುರ್ಗ ಲೇಖನ ಪುಸ್ತಕವನ್ನು ಪಡೆದುಕೊಂಡು ಹೋಗಿರುತ್ತಾರೆ. ಇಂದು ಆ ನವದುರ್ಗ ಲೇಖನವನ್ನು ಬರೆದು ಅಮ್ಮನ ಮಕ್ಕಳು ತಂಡಕ್ಕೆ ಅವರು ಸೇರ್ಪಡೆಯಾಗಿದ್ದಾರೆ. ಅವರು ಕೇವಲ ಈ ನವದುರ್ಗ ಲೇಖನವನ್ನು ಬರೆದದ್ದು ಮಾತ್ರವಲ್ಲ, ನಮ್ಮ ಭಗವದ್ಗೀತೆಯ ಆ ಒಂದು ಸಾರಾಂಶವನ್ನು ಲಿಯೋಗ್ರಫಿ ಅಂದರೆ ಕನ್ನಡಿಯಲ್ಲಿ ಓದುವಂಥದ್ದು, ಅದನ್ನು ಕೂಡ ಅವರು ವರ್ಲ್ಡ್ ರೆಕಾರ್ಡ್ ಆಫ್ ಜೀನಿಯಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನೋ ಮೂಲಕ ಆ ಮಹಾಭಾರತ ಪುಸ್ತಕವನ್ನು ಬರೆದಿದ್ದಾರೆ. ಪೂಜ್ಯ ಪುತ್ತಿಗೆ ಶ್ರೀಗಳಲ್ಲಿಗೆ ಅವರು ಬಂದು ಕೋಟಿಗೀತ ಲೇಖನ ಯಜ್ಞವನ್ನು ಕೂಡ ಆ ಲಿಯೋಗ್ರಫಿಯಲ್ಲಿಯೇ ಬರೆದು ಕನ್ನಡದಲ್ಲಿ ಸರಿಯಾಗಿ ಕನ್ನಡದಲ್ಲಿ ಬರೆದು ಕನ್ನಡ ಅವರಿಗೆ ಗೊತ್ತಿಲ್ಲ, ಕನ್ನಡ ಪುಸ್ತಕ ಓದಲಿಕ್ಕೆ ಬರಲ್ಲ, ಕನ್ನಡ ಬರೀಲಿಕ್ಕೆ ಬರಲ್ಲ ಅವರಿಗೆ. ಆದರೂ ಅದು ಪುಸ್ತಕ ಪಡೆದುಕೊಂಡು ಮನಸ್ಸಿದ್ದರೆ ಮಾರ್ಗವಿದೆ, ಭಕ್ತಿ ಇದ್ದರೆ ಮಾರ್ಗವಿದೆ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಕೋಟಿಗೀತ ಲೇಖನ ಯಜ್ಞವನ್ನು ಕೂಡ ಕನ್ನಡದಲ್ಲಿ ಬರೆದು ಅರ್ಪಿಸಿದ್ದಾರೆ, ಅಲ್ಲಿ ಬರೆದಿದ್ದಾರೆ. ಅದೇ ರೀತಿಯಾಗಿ ನವದುರ್ಗ ಲೇಖನ ಯಜ್ಞವನ್ನು ಲಿಯೋಗ್ರಫಿಯಲ್ಲಿ ಬರೆದಿದ್ದಾರೆ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಹಿಂದಿಯಲ್ಲಿ. ನಮಗೆ ವಿಶೇಷ ನಮ್ಮ ತುಳುನಾಡಿನವರು ಹೆಮ್ಮೆ ಪಡುವಂಥದ್ದು
ತುಳುವಿನಲ್ಲೂ ಕೂಡ ಅವರು ಪುಸ್ತಕ ನೋಡಿ ಕೂಡ ಆ ಅಕ್ಷರ ಇಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸುಂದರವಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ತುಳು ಅಕ್ಷರಗಳು ಅಷ್ಟು ಚೆನ್ನಾಗಿ ಒಂದು ಸ್ಪಷ್ಟವಾಗಿ ಚಂದವಾಗಿ ಅವರು ಬರೆದು ನವದುರ್ಗ ಲೇಖನವನ್ನು ಬರೆದು ಅಮ್ಮನ ಮಕ್ಕಳು ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರ ಏನು ಇಷ್ಟಾರ್ಥ ಇದೆ, ಕಾಪು ಉಚ್ಚಂಗಿ ಸಹಿತ ಮಾರಿಯಮ್ಮ ಇದನ್ನೆಲ್ಲ ಈಡೇರಿಸಲಿ. ದೂರ ದೂರದಿಂದ ಬೇರೆ ಬೇರೆ ರಾಜ್ಯದಿಂದ ಅನೇಕ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಇದೇ ಸಾಕ್ಷಿ, ಮಹಾರಾಷ್ಟ್ರದಿಂದಲೂ ಕೂಡ ಇವರು ಬಂದು ಈ ಅಮ್ಮನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಅಮ್ಮನ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಇನ್ನಷ್ಟು ಪ್ರಶಸ್ತಿಗಳು ಅವರಿಗೆ ಬರಲಿ, ಇನ್ನಷ್ಟು ಆ ವಿಶ್ವ ದಾಖಲೆಯನ್ನು ಅವರು ಮಾಡಲಿ ಅಂತ ಹೇಳಿ ನಾವು ಸಮಿತಿಯ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.